ನೋಡಿ, ಉತ್ತರ ಕನ್ನಡಕ್ಕೆ ಬಂದಾಗ ನಮಗೆ ಪದ್ಮಶ್ರೀ ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಯಕ್ಷಗಾನ ರಂಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡವರು ಇಲ್ಲಿದೆ ನೋಡಿ. ಚಿಟ್ಟಾಣಿಯವರ ಮನೆಯನ್ನ ತೋರಿಸೋದೇ ನಮ್ಮ ಒಂದು ದೊಡ್ಡ ಸೌಭಾಗ್ಯ ಅಂತ ಅನ್ಕೊಂಡಿದೀವಿ. ಇಲ್ಲಿ ಅವರ ಮನೆ ಇದೆ. ಇದು ಅಜ್ಜಯ್ಯ ಒಂದು 10 ವರ್ಷದಿಂದ ಇಲ್ಲೇ ಕೂತ್ಕೊಳ್ತಿದ್ದೆ. ಒಂದು ಸಂಜೆ ಒಂದು 5 ಗಂಟೆಯಿಂದ 7 ಗಂಟೆವರೆಗೆ ಇಲ್ಲೇ ಅವ್ರು ಹೋಗಿ ಬರುವವರೆಲ್ಲ ಅವ್ರ ಕೂತ್ಕೊಳ್ಳೋಣ. ಇಲ್ಲೇ ರೋಡ್ ಸೈಡ್ ಹಿಂಗೆ ಕೂತ್ಕೊಂಡಿರ್ತಿದ್ರ. ದೊಡ್ಡ ವ್ಯಕ್ತಿ ಚಿಟ್ಟಾಣಿಯವ್ರನ್ನ ಭೇಟಿ ಹೋಗಕ್ ಆಗುತ್ತಾ ನಮ್ಗೆ ಅಂತೆಲ್ಲ ಅನ್ಕೊಂಡ್ ಈವನ್ ನಾನು ಹಂಗೆ ಅನ್ಕೊಂಡಿದ್ದೆ. ಇಲ್ಲ ಆತರ ಇರ್ಲಿಲ್ವಾ? ರೋಡಲ್ಲಿ ಹೋಗೋರು ಬೈಕ್ ಅಲ್ಲಿ ಹೋಗೋರೆಲ್ಲ ನಿಲ್ಸ್ಕೊಂಡು ಮಾತಾಡಿಸ್ಕೊಂಡು ಹೋಗ್ತಿದ್ರು. ಪನ್ನರ್ ಟು ಬೆಂಗಳೂರು ಹೈವೇ ಇದು. ಇದು ಹೌದು ನೋಡಿ, ಇಲ್ಲಿ ಕೂತ್ಕೊಂತಿದ್ದು ಕೊನೆಯದಾಗಿ ಚಿಟ್ಟಾಣಿಯವ್ರು ಕುಳಿತಿದ್ದಂತ ಸ್ಥಳ ಇದು. ಇದೇ ಮೂಲ ಮನೆ. ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸ್ತಿರೋದು ನಾವು. ನಮಸ್ತೆ. ಫೋಟೋದಲ್ಲಿ ನೋಡಿದ್ ನಾನು. ನೋಡಿ, ಅದೇ ಅವರ ಅಂತ್ಯಕ್ರಿಯೆ ಮಾಡಿದ್ದ ಸ್ಥಳ ಅಂತೆ. ಅಲ್ಲಿದೆ, ಅಲ್ಲಿಗ ಬಾಳೆ ಎಲ್ಲ ಇದೆ. ಈ ದ್ವಾರ ಬಾಗಿಲಿಗೆ ನಾವೆಲ್ಲ ದೇವರ ಚಿತ್ರಗಳನ್ನು ಕೆತ್ತನೆ ಮಾಡ್ತೀವಲ್ಲ, ಇಲ್ಲಿ ಚಿಟ್ಟಾಣಿಯವರದ್ದೇ ಚಿತ್ರವನ್ನ ಕೆತ್ತನೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಮರದಲ್ಲಿ ಕಟಿಂಗ್ ಮಾಡಿರೋದು. ರಾಜ್ಕುಮಾರ್ ಅವರು ಹಾಕಿದ್ರು. ಬೆಳ್ಳಿ. ಇಲ್ಲೊಂದಿದೆ ನೋಡಿ, ಡಾಕ್ಟರ್ ಕಾರಂತ ಹುಟ್ಟೂರ ಪ್ರಶಸ್ತಿ 2009ರಲ್ಲಿ ಸಿಕ್ಕಿರೋದು ಇದು. ಇಲ್ಲಿದೆ ನೋಡಿ, ಪದ್ಮಶ್ರೀ ತಗೊಳಕ್ ಹೋಗಿದ್ದು. ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ಚಿದಂಬರಂ ಎಲ್ಲ ಇಲ್ಲೇ ಇದ್ದಾರೆ. ದೇವ್ರ ಮನೆ ಇಷ್ಟು ದೊಡ್ಡದಿದೆ ಅಲ್ವಾ? ಯಕ್ಷಗಾನಕ್ಕಿರುವುದು ಒಬ್ರೆ. ಹೌದು. ನನ್ನ ಮಗನೂ ಇಲ್ಲ, ಅಣ್ಣ ಮಗನೂ ಇಲ್ಲ. ಇಂಟ್ರೆಸ್ಟ್ ಉಂಟು ಬಿಟ್ರೆ ರಂಗಭೂಮಿಯೂ ಒಬ್ಬ ಇದ್ದಾನೆ. ವಿಶೇಷವಾಗಿ ಚಿಟ್ಟಾಣಿ ಕಲಾ ಪ್ರತಿಷ್ಠಾನ ಟ್ರಸ್ಟ್ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅವರನ್ನ ಎಲ್ಲಿ ನಾವು ಅಂತ್ಯಕ್ರಿಯೆ ಮಾಡಿದ್ದೇವೋ ಅದೇ ಪಕ್ಕದಲ್ಲಿ ವಿಶೇಷವಾದ ರಂಗಮಂದಿರ, ಆಮೇಲೆ ಒಂದು ಗ್ಯಾಲರಿಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಇವತ್ತು ಉತ್ತರ ಕನ್ನಡಕ್ಕೆ ಬಂದಿದ್ದೀವಿ. ನೋಡಿ, ಉತ್ತರ ಕನ್ನಡಕ್ಕೆ ಬಂದಾಗ ನಮಗೆ ಪದ್ಮಶ್ರೀ ಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಯಕ್ಷಗಾನ ರಂಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡವರು ಇಲ್ಲಿದೆ ನೋಡಿ. ಅದರ ಬೋರ್ಡ್ ಕೂಡ ಇದೆ. ಅದು ಹಿಂದೆ ಬೇರೆ ರೀತಿ ಹಾಕಿದ್ರು ಪಂಚಾಯತ್ ಅವರು, ಆದರೆ ಈಗ ಅದನ್ನು ಯಾರೋ ಆಕ್ಸಿಡೆಂಟಲ್ಲಿ ಹೊಡ್ಕೊಂಡು ಹೋಗಿರೋದ್ರಿಂದ ಈ ಥರ ಒಂದು ಬ್ಯಾನರ್ ಮೂಲಕ ಅದನ್ನು ಮಾಡಿ ಹಾಕಿದ್ದಾರೆ. ಅವ್ರ ಮನೆಯನ್ನು ನೋಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬನ್ನಿ, ಇದು ಅವರ ಮನೆ. ನಮಗಿಲ್ಲಿ ಅವರ ಮೊಮ್ಮಗ ಕಾರ್ತಿಕ್ ಚಿಟ್ಟಾಣಿ ಅವ್ರು ಸಿಕ್ಕಿದ್ರು. ಮನೆ ಕರ್ಕೊಂಡು ಹೋಗ್ತೀನಿ ಸರ್ ಅಂತ ಹೇಳಿದ್ರು. ಈಗ ಹೋಗಿ ಬರೋಣ. ಯಕ್ಷಗಾನದ ಜೀವಂತ ದಂತಕತೆ ಅಂತ ಹೇಳಿ ಕರೆಸ್ಕೊಂಡವರು. ಆಮೇಲೆ ಇವರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ಲಿ. ಆ ಲೆವೆಲ್ಗೆ ಯಕ್ಷರಂಗದಲ್ಲಿ ಹೆಸರನ್ನು ಗಿಟ್ಟಿಸ್ಕೊಂಡವರು. ಸೊ ಚಿಟ್ಟಾಣಿಯವರ ಮನೆಯನ್ನು ತೋರಿಸೋದೇ ನಮ್ಮ ಒಂದು ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಅವರ ಮನೆ ಇದೆ. ಮನೆಯ ಮುಂಭಾಗನೂ ಒಂದು ಬೋರ್ಡ್ ಇದೆ ನೋಡಿ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕಲಾವಿದ, ಅದರಲ್ಲೂ ಮೊದಲ ಯಕ್ಷಗಾನ ಕಲಾವಿದ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ನಿವಾಸ ಅಂತ ಬೋರ್ಡ್ ಇದೆ. ಬನ್ನಿ ಒಳಗೆ ಹೋಗಿ ಆ ಮನೆ ಹೆಂಗಿದೆ, ಅವರು ಲಾಸ್ಟಲ್ಲಿ ಕುಳಿತುಕೊಂಡಿರುವಂಥ ಒಂದು ಜಾಗ ಕೂಡ ಇದೆ ಅಂತ ಅವರ ಮೊಮ್ಮಗ ಹೇಳಿದ್ರು. ಆ ಜಾಗ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವಂತಹ ಕೆಲವೊಂದು ಫಲಕಗಳು ಅಥವಾ ಅವರ ಸನ್ಮಾನದ ಕೆಲವೊಂದು ಪತ್ರಗಳು ಎಲ್ಲವನ್ನ ಅಲ್ಲಿ ಒಳಗಡೆ ನಾವು ನೋಡ್ಬೋದು. ಬನ್ನಿ ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ನೋಡ್ಕೊಬರೋಣ. ಈ ಪ್ಲೇಸು ಇದು ಅಜ್ಜಯ್ಯ ಒಂದು 10 ವರ್ಷದಿಂದ ಇಲ್ಲೇ ಕೂತ್ಕೊಳ್ತಿದ್ರು. ಒಂದು ಸಂಜೆ ಒಂದು 5 ಗಂಟೆಯಿಂದ 7 ಗಂಟೆವರೆಗೆ ಇಲ್ಲೇ ಅವ್ರು ಹೋಗಿ ಬರುವವರೆಲ್ಲ ಅವ್ರ ಅಭಿಮಾನಿಗಳು ಕೂತ್ಕೊಳ್ಳೋಣ. ಹೋಗ್ತಿದ್ರು. ಇಲ್ಲೇ ರೋಡ್ ಸೈಡ್ ಹಿಂಗೆ ಕೂತ್ಕೊಂಡಿರ್ತಿದ್ರ. ನಾವು ಬಂದಿದ್ರೆ ಅವ್ರನ್ನ ಸಂದರ್ಶನ ಮಾಡ್ಬೋದಿತ್ತಲ್ಲ. ತುಂಬಾ ಜನ ಅನ್ಕೊಂತೀವಿ ನಾವು, ಸಿಟಿಲಿರೋರು ಸಿಗಲ್ವೇನೋ, ದೊಡ್ಡ ವ್ಯಕ್ತಿ ಚಿಟ್ಟಾಣಿಯವ್ರನ್ನ ಭೇಟಿ ಹೋಗಕ್ ಆಗುತ್ತಾ ನಮ್ಗೆ ಅಂತೆಲ್ಲ ಅನ್ಕೊಂಡಿ. ಈವನ್ ನಾನು ಹಂಗೆ ಅನ್ಕೊಂಡಿದ್ದೆ. ಇಲ್ಲ ಆತರ ಇರ್ಲಿಲ್ವಾ? ರೋಡಲ್ಲಿ ಹೋಗೋರು ಬೈಕ್ ಅಲ್ಲಿ ಹೋಗೋರೆಲ್ಲ ನಿಲ್ಸ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿದ್ರು. ಮೈನ್ ರೋಡ್ ಅದು ನೋಡಿ, ಅಲ್ಲಿ ಆ ಕಡೆ ಎಲ್ಲ ಅವ್ರು ಮಾತಾಡ್ಸ್ಕೊಂಡು ಹೋಗ್ತಿದ್ರ. ಪನ್ನರ್ ಟು ಬೆಂಗಳೂರು ಹೈವೇ ಇದು. ಇದು ಹೌದು ನೋಡಿ, ಇಲ್ಲಿ ಕೂತ್ಕೊಂತಿದ್ದು ಕೊನೆಯದಾಗಿ ಚಿಟ್ಟಾಣಿಯವ್ರು ಕುಳಿತಿದ್ದಂತಹ ಸ್ಥಳ ಇದು. ಆಮೇಲೆ ಇಲ್ಲಿ ಬೋರ್ಡ್ ಅದು ಏನಾಗಿದೆ, ಬ್ಯಾನರ್. ಅದು ಬ್ಯಾನರ್ ಅಂದ್ರೆ ಒಂದು ಪಂಚಾಯತ್ ಅವರು ಒಂದು ಬೋರ್ಡ್ ಹಾಕಿದ್ರು. ಓಕೆ. ಅದು ಒಂದು ಗಾಡಿ ಆಕ್ಸಿಡೆಂಟ್ ಆಗಿ ಆ ಬೋರ್ಡ್ ಒಡೆದೋಗಿತ್ತು. ಹಾಕ್ಲಿಲ್ಲ, ಹಾಕ್ಬೇಕು ಈಗ ಓಕೆ. ಈಗ ಅದಕ್ಕೆ ಬ್ಯಾನರ್ ಹಾಕಿಟ್ಟಿದ್ದಾರೆ. ಇದು ಮೂಲ ಮನೆ ಅಲ್ವಾ? ಹೌದು. ಇದೊಂದು ಬೋರ್ಡ್ ಹಾಕಿದ್ದಾರೆ ಅವರು. ಓಕೆ. ಇಲ್ಲಿದೆ ನೋಡಿ.
ಎಸ್, ಇಲ್ಲೂ ಕೂಡ ಚಿಟ್ಟಾಣಿ ಅಂತ ಇದೆಯಲ್ಲ. ಹೌದು. ಹಾಂ, ನಾವೆಲ್ಲ ಏನು ಅನ್ಕೊಂತೀವಿ, ನಮಗೆ ಸಿಗ್ತಾರೋ ಇಲ್ವೋ, ತುಂಬ ದೊಡ್ಡ ಕಲಾವಿದ, ಅಷ್ಟೊಂದು ಪ್ರಶಸ್ತಿ ಪುರಸ್ಕೃತರಾದವರು ನಮಗೆಲ್ಲ ಸಿಗ್ತಾರ ಅಂತ. ನೋಡಿ ಅವ್ರ ಮನೆ ಬಂದೆ ನನಗೆ ಇದನ್ನ ನೋಡಿದ್ರೆ ಬೇಂದ್ರೆ ಅವ್ರ ಮನೆ ನೆನಪಾಗುತ್ತೆ, ರೋಡ್ ಸೈಡ್ ಇರುವಂಥದ್ದು. ಅವರು ಕೂಡ ಹಂಗೆ ಅಲ್ಲೆಲ್ಲ ಕೆರೆ ಬೀದಿ ಅಲ್ಲೆಲ್ಲ ಓಡಾಡ್ಕೊಂಡು ಇದ್ದವ್ರಂತೆ. ನಮ್ಗೆ ನಿನ್ನ ತೋಟ ಇದಷ್ಟು ನಮ್ದೇ. ಹೌದಾ? ಹೌದು. ಇದೆಲ್ಲ ಅಜಯನೇ ಮಾಡಿದ್ದ? ಹೌದು, ಅಜಯ್ ಮಾಡೋದು, ಪರ್ಚೇಸ್ ಮಾಡಿದ್ದು. ಹಾಂ ಹಾಂ ಹಾಂ. ಮೂಡ್ಕಣಿ ಸುಬ್ಬಮ್ಮ ಅಂತ ಅವ್ರ ಹತ್ರ ಪರ್ಚೇಸ್ ಮಾಡೋದು ಜಾಗ. ಓಕೆ ಓಕೆ. ಹಾಂ ಹಾಂ. ಇಬ್ರು ಮಕ್ಕಳು ಇಲ್ಲಿ ಇರ್ತಾರಲ್ಲ? ಹಾ, ಇಬ್ರು ಮಕ್ಕಳು ಇಲ್ಲ. ಒಂದ್ ಚಿಕ್ಕಪ್ಪ, ನಾರಾಯಣ ಚಿಕ್ಕಪ್ಪ ಮತ್ತೆ ನರಸಿಂಹ ಚಿಕ್ಕಪ್ಪ ಇಬ್ರು ಇಲ್ಲೇ ಇರ್ತಾರೆ. ಇಲ್ಲೇ ಇರ್ತಾರೆ. ಇದೇ ಮೂಲ ಮನೆ. ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸ್ತಿರೋದು ನಾವು. ಅಜ್ಜಿ. ಅಜ್ಜಿನಾ? ಬನ್ನಿ. ನಮಸ್ತೆ. ಫೋಟೋದಲ್ಲಿ ನೋಡಿದ್ದು ನಾನು. ಅಲ್ಲಿ ತೋರಿಸಿದ್ನಲ್ಲ. ಹೌದು ಹೌದು ಹೌದು. ಆರಾಮಿದ್ದೀರಾ? ಕೇಳೋದಿಲ್ಲ. ಹೇಳೋದಿಲ್ಲ. ನಮಸ್ತೆ ನಮಸ್ತೆ. ನನ್ನ ಚಿಕ್ಕಿ. ಹೌದಾ? ಹಾಂ, ನಮಸ್ತೆ ನಮಸ್ತೆ. ಇವರು ಕೊನೆ ಫೋಟೋ. ಹಾಂ ಹಾಂ. ನರಸಿಂಹ ಚಿಟ್ಟಾಣಿ ಅಂತ ಸಿಗಂದೂರು ಮೇಳದಲ್ಲಿದ್ದಾರೆ. ಓಹೋ, ಓಕೆ. ನಾವು ಇವ್ರ ಮನೆಗೆ ಬಂದಿದ್ವಿ. ಇಲ್ಲಿಗೆ ಯಾವಾಗಲೂ ಬರಬೇಕು ಅಂತ ಅನ್ಕೊಳ್ಳೋದು. ನಮ್ಮ ತಲೆಯಲ್ಲಿ ಏನಂದ್ರೆ ಅವ್ರು ಸಿಗ್ತಾರಾ, ನಾವು ಮಾತಾಡಿಸ್ತೀವ, ಹಿಂಗೆಲ್ಲ ಇತ್ತು. ಅದೇ ಅನ್ಕೊಂಡು ಬಂದ್ವಿ ಹೊರಗಡೆಯಿಂದ. ಇಲ್ಲಿದೆ ನೋಡಿ ಪ್ರಶಸ್ತಿಗಳು. ಪದ್ಮಶ್ರೀ ಸಿಕ್ಕಿದ್ದಿದೆಯಾ? ಹೌದು ಹೌದು ಹೌದು, ಇಲ್ಲಿದೆ. ಇದು ಬಂಗಾರದ ಕಿರೀಟ. ಬಂಗಾರದ ಕಿರೀಟ ಅನ್ನೋದು? ಅದು ಈಗ ಬೆಳ್ಳಿ ಮಿಕ್ಸ್. ಇದು ಅದು ರಾಜ್ಕುಮಾರ್ ಹಾಕದ್ದು. ಇದಾ? ಅಜ್ಜಂಗೆ ರಾಜ್ಕುಮಾರ್ ಅವರು ಹಾಕದ್ದು. ವಾವ್. ಆ ಕಿರೀಟ ಬೆಳ್ಳಿದು. ಇದು ಚಿಟ್ಟಾಣಿಯವರ ಮನೆಯ ಮುಂಭಾಗದ ದ್ವಾರ ಬಾಗಿಲು. ಮೇಲ್ಗಡೆ ನೋಡಿ, ಇದು ನಿಮಗೆಲ್ಲ ಗೊತ್ತಿರ್ಬೋದು, ಗಣಪತಿ, ಇಡುಗುಂಜಿ ಗಣಪತಿ. ಕೆಳಗಡೆ ಬಂದರೆ ಚಿಟ್ಟಾಣಿಯವರದ್ದೇ ಈ ದ್ವಾರ ಬಾಗಿಲಿಗೆ ನಾವೆಲ್ಲ ದೇವರ ಚಿತ್ರಗಳನ್ನು ಕೆತ್ತನೆ ಮಾಡ್ತೀವಲ್ಲ, ಇಲ್ಲಿ ಚಿಟ್ಟಾಣಿಯವರದ್ದೇ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಮರದಲ್ಲಿ ಕಟ್ಟಿಂಗ್ ಮಾಡಿರೋದು. ಚಿಟ್ಟಾಣಿಯವರು ನಿಂತಿದ್ದಾರೆ ಇಲ್ಲಿ. ಎಸ್. ಒಳಗಡೆ ಬಂದರೆ ಎಲ್ಲ ಪ್ರಶಸ್ತಿ ಪತ್ರಗಳು, ಅವ್ರಿಗೆ ಸಿಕ್ಕಿರುವಂಥ ಪದ್ಮಶ್ರೀ ಎಲ್ಲವೂ ಕೂಡ ಇದೆ. ಇದೊಂದು ಸಿಕ್ಕಾಪಟ್ಟೆ ಫೇಮಸ್ ಈ ಆ್ಯಂಗಲ್ಲು. ಈ ಫೋಟೋಸ್ ನೀವೆಲ್ಲ ಕಡೆ ನೋಡ್ಬೋದು. ಇದು ಅವರ ಧರ್ಮಪತ್ನಿ ಇಲ್ಲಿದ್ದಾರೆ ನೋಡಿ. ಅಲ್ಲಿರುವಂಥದ್ದು ಚಿನ್ನದ ಮತ್ತು ಬೆಳ್ಳಿಯ ಮಿಶ್ರಣದ ಚಿನ್ನದ ಕಿರೀಟ. ಅದು ರಾಜ್ಕುಮಾರ್ ಅವ್ರು ಹಾಕಿರೋ ಕಿರೀಟ. ಇದು ಪದ್ಮಶ್ರೀ ಪ್ರಶಸ್ತಿ ಫಲಕ. ಸಿಕ್ಕಾಪಟ್ಟೆ ಇದೆ ಇಲ್ಲಿ ಒಳಗಡೆ ಬಂದರೆ. ಇಲ್ಲೊಂದಿದೆ ನೋಡಿ, ಡಾಕ್ಟರ್ ಕಾರಂತ ಹುಟ್ಟೂರ ಪ್ರಶಸ್ತಿ 2009ರಲ್ಲಿ ಸಿಕ್ಕಿರೋದು ಇದು. ಹಾಂ ಹಾಂ. ಹಾಂ, ಬನ್ನಿ ಒಳಗಡೆ ಹೋಗೋಣ. ಇದು ಡೈನಿಂಗು ಈ ಕಡೆ. ಇಲ್ಲಿ ದೇವ್ರ ಮನೆ. ವಾವ್, ದೇವ್ರ ಮನೆ ಇಷ್ಟು ದೊಡ್ಡದಿದೆ. ಒಬ್ಬರೇ ಕುಂತ್ಕೊಂಬುದಲ್ಲ ನಾವು ಅಲ್ವಾ? ಎಷ್ಟು ದೊಡ್ಡಕಿದೆ ಇದು? ಈಗಲೇ ಖರ್ಚು ಇದಕ್ಕೆ ಖರ್ಚು ಮಾಡೋದಿಲ್ಲ ಇವಾಗಿನ ಮನೆಗಳಲ್ಲಿ. ಈಗಿನ ಮನೆ ಅಪ್ಪ ಹೋಗುದು ಹೀಗೆ ಮಾಡುದು, ಮತ್ತೆ ಕುಂತ್ಕೊಂಡು ಪುರ್ಸೊತ್ತಿಲ್ಲ. ನಮ್ಮ ಪುರ್ಸೊತ್ತು ಉಂಟಲ್ಲ. ಅಪ್ಪಯ್ಯ ಇಲ್ಲಿ ಪೂಜೆ ಮಾಡ್ತಾ ಇದ್ರ? ಕಾಯ ಮೌರ್ದೇ ಆಗಿತ್ತು ಪೂಜೆ ಕಡೆ. ಓಕೆ, ಅಲ್ಲೂ ಮೇಲ್ಗಡೆನೂ ಇಟ್ಟಿದ್ದೀರಲ್ಲ? ನೋಡಿದ್ರೆ ಒಂದು ದಿವಸ ಬೇಕು. ಅಯ್ಯೋ, ಎಷ್ಟೊಂದಿದೆ ನೋಡಿ. ದೇವ್ರ ಮನೆ ಅಂತ ಹೇಳಿದ್ರೆ ಹಿಂಗಿರ್ಬೇಕು ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಇಡೀ ಮನೆ ಮಂದಿ ಎಲ್ಲ ಕೂತ್ಕೋಬಹುದು, ಅಷ್ಟು ಸ್ಪೇಸ್. ಒಂದು ರೂಮ್ ಕಂಪ್ಲೀಟ್ ಅಂದ್ರೆ ಹಾಗೆ ಸತ್ತಿ ಕುಂತ್ಕೊಳ್ಬೇಕು. ಅಲ್ಲೂ ಕುಂತ್ಕೊಂಬುದಲ್ಲ, ಅದಕ್ಕೊಂದು ಗಡಿ ಹೇಳಿರುತ್ತೆ. ನಾವು ಇದ್ರ ಗಡಿ ಇದೆ, ಯಾವ ಜಾತಿಯವರು ಬಂದು ಹೋಗ್ಕೊಂಡಿಲ್ಲ. ಅದೇ ಇದೊಂದು ವಾಸ್ತು. ಮೂಲ ಮನೆ ಆಚೆಗಿದ್ದು, ಇದು ಆಮೇಲೆ ಕಟ್ಟಿದ್ದ. ಎಷ್ಟು ವರ್ಷ ಆಗಿರ್ಬೋದು ಇದು? ನೋಡಿ 2012. ಓ, 2012ರಲ್ಲಿ. ಓಕೆ, ವಾವ್. ಮತ್ತೆ ಮೇಲೆ ಉಂಟು ಬನ್ನಿ. ಹೌದಾ? ನೋಡೋಣ, ತೋರಿಸಿ ಮರ. ಕಾರ್ತಿಕ ಬರ. ಒಂದೇ ಮನೆಯಲ್ಲಿ ನಾವು ಓಕೆ ಓಕೆ ಖುಷಿಯಿಂದ ಸಂತೋಷದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ. ಹಾಂ ಹಾಂ, ಬನ್ನಿ. ಓ, ಇಲ್ಲಿ ನೋಡಿ, ಅವ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಬರೆದಿರುವಂಥ ಸನ್ಮಾನ ಪತ್ರಗಳಿದಾವೆ ಪೂರ್ಣ ವರ್ಲೆ ಹಿಡಿಯುತ್ತವೆ ಅಲ್ವಾ? ಇದು ನಿಮ್ಮ ಸೇವೆ ಅಲ್ವಾ? ನರಸಿಂಹ ಹೆಗಡೆ ಇಲ್ಲೂ ಇದೆ. ಓಕೆ, ಹಾಂ ಹಾಂ ಹಾಂ, ಇವರಾ? ಹಾಂ, ನಮಸ್ತೆ.
ಇಲ್ಲೊಂದು ಇದೆಯಲ್ಲ, ಉದಯ ಭಾನು ಕಲಾ ಸಂಘ ಬೆಂಗಳೂರಲ್ಲಿ. ಬಹುಶಃ ಇದನ್ನ ತೋರಿಸ್ತಿದ್ರೆ ಇಡೀ ಒಂದಿನ ಅದನ್ನೇ ತೋರಿಸ್ಬೋದು, ಅಷ್ಟಿದೆ. ಒಂದು ಮ್ಯೂಸಿಯಂ ಮಾಡ್ಬೋದು ಅಲ್ವಾ, ಅಷ್ಟೊಂದಿದೆ. ಅಲ್ಲೂ ಇದೆಯಾ? ಓಕೆ. ಪ್ರತಿ ದಿನ ಸನ್ಮಾನಗಳು ಇರ್ತಿತ್ತು ಹಂಗಾದ್ರಲ್ಲ? ಹಾ, ಇಲ್ಲಿದೆ ನೋಡಿ, ಪದ್ಮಶ್ರೀ ತಗೊಳಕ್ ಹೋಗಿದ್ದಿದ್ದು. ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ಚಿದಂಬರಂ ಎಲ್ಲ ಇಲ್ಲೇ ಇದ್ದಾರೆ. 2012 ಅಲ್ಲ ಇದು? ಅವರಲ್ಲಿ ಒಂದು ಕೂತ್ಕೊಂತಿದ್ ಪ್ಲೇಸ್ ನೋಡಿದ್ವಿ ನಾವು. ನಮ್ಮನ್ನ ಮಾಡಕ್ಕೆ ಹಾ, ಹೌದಾ? ನಾವೆಲ್ಲ ಅನ್ಕೊಂಡಿದ್ ಅವ್ರು ಸಿಗೋದಿಲ್ವೇನೋ ಅಂತ. ಅವ್ರು ಅಲ್ಲಿ ಕೂತ್ಕೊಂತಿದ್ರ? ಎಷ್ಟೊತ್ತಿಗೂ ಯಾರ ರೋಡಲ್ಲಿ ಹೋಗೋರಿದ್ರು ನಿಲ್ಸ್ಕೊಂಡು ಮಾತಾಡ್ಕೊ ಹೋಗ್ತಿದ್ರು. ಹೌದು, ಬನ್ನಿ. ಇಲ್ಲೇನಿದೆ? ಇಲ್ಲೇನಿದೆ? ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ. ಅಜ್ಜಯ್ಯನ ಅಂತ ಕ್ರಿಯೆ ಮಾಡಿದ್ದಿಲ್ಲ. ಎಲ್ಲಿ? ಇಲ್ಲೇ ಮುಂದೆ. ಹಾ ಹಾ. ಅಂದ್ರೆ ಈಗ ಸದ್ಯ ಅಂತ ಇಲ್ಲ. ಹಾ ಹಾ. ಇಲ್ಲಿ ಅಂತ್ಯಕ್ರಿಯೆ ಆಗಿದ್ದ? ಸ್ವಲ್ಪ ಮುಂದೆ. ಹಾ ಹಾ. ಅವತ್ತು ಹೆಂಗಿತ್ತು ಇಲ್ಲಿ? ಸಿಕ್ಕಾಪಟ್ಟೆ ಜನ ಇದ್ದಾರಲ್ಲ? ಅಯ್ಯಪ್ಪ, ಇಲ್ಲಿ ಅವಾಗ ಇಷ್ಟ ಆಗ್ಲಿಲ್ಲ ಆಗಿತ್ತು. ಇಲ್ಲ ಇಲ್ಲಿ ಎಂತದ್ದು ಇರ್ಲಿಲ್ಲ. ಇದು ಈಗ ರೀಸೆಂಟ್ ಆಗಿ ಮಾಡಿದ್ವಿ. ಈ ಚಿಕ್ಕಪ್ಪ ಮಾಡಿಸದ್ದು ಈಗ ಸದ್ಯ ನೋಡಿ. ಅದೇ ಅವರ ಅಂತ್ಯಕ್ರಿಯೆ ಮಾಡಿದ್ದ ಸ್ಥಳ ಅಂತೆ, ಅಲ್ಲಿದೆ. ಅಲ್ಲಿ ಈಗ ಬಾಳೆ ಎಲ್ಲ ಇದೆ. ಮುಂದಾದ್ರೆ ಸರ್ ಏನಾದ್ರು ಮಾಡಿ ನೆನಪಿಗೋಸ್ಕರ. ಅಣ್ಣೂರ ಟ್ರಸ್ಟ್. ಹಾ 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 ಹಾ. ಹೌದಾ? ಓಕೆ ಓಕೆ. ಅಲ್ಲೊಂದು ಏನಾದ್ರು ಆಗ್ಬೇಕು. ಸಪೋರ್ಟ್ ನಾವಿದ್ದು ಒಂದು ವಿಷಯ ಬಿಟ್ಟು ಅಲ್ವಾ? ಇನ್ನು ಮುಂದುವರಿಬೇಕು. ಇನ್ನು ಕಾರ್ತಿಕ್ನ ಕಾರ್ತಿಕ್ ಅವರು ಖಂಡಿತ ಮಾಡ್ತಾರ. ಸ್ವಲ್ಪ ಮುಂದೆ ಆಗುದು ಒಳ್ಳೇದು ಕಾಣಿಸ್ತದೆ. ಎಸ್ ಎಸ್. ಯಾರೋ ಒಬ್ರು ಬೇಕಲ್ಲ, ಬೇಕ. ನಾನು ಬೇಜಾರಲ್ಲಿ ಕೊಡ್ತೇವೆ. ಇನ್ನು ಮುಂದೆ ಇವನೇ. ಹೌದಾ? ನೋಡಿ, ನಮ್ದೆಲ್ಲ ಇದು ಸೆಂಚುರಿ ಮುಗೀತು. ನಮ್ದೆಲ್ಲ ಮುಗೀತು. ಬನ್ನಿ ಸರ್. ಹಾ, ನಮ್ದೆಲ್ಲವ ಸುಬ್ರಹ್ಮಣ್ಯ ಚಿಟ್ಟಣ್ಣದು ನಮ್ದೆಲ್ಲವ ಮುಗೀತು ಬಂತು. ಹೌದು. ಇನ್ನು ಮುಂದೆ ತಯಾರಾಗುದು ಇವ. ಯಕ್ಷಗಾನಕ್ಕಿರುವುದು ಒಬ್ರೆ. ಹೌದು. ನನ್ನ ಮಗನೂ ಇಲ್ಲ, ಅಣ್ಣ ಮಗನೂ ಇಲ್ಲ. ಇಂಟ್ರೆಸ್ಟ್ ಉಂಟು ಬಿಟ್ರೆ ರಂಗಭೂಮಿಯೂ ಒಬ್ಬ ಇದ್ದಾನೆ. ಅದು ಖುಷಿ ಅಂದ್ರೆ ಚಿಟ್ಟಾಣಿ ಮನೆಯಲ್ಲಿ ಇದ್ದ ವಿಷಯ ಹೇಳ್ತೇನೆ. ಸಂತೋಷ ವಿಷಯ ಅಂದ್ರೆ ಕಾರ್ತಿಕ್ ಚಿಟ್ಟಾಣಿಯವರು ಇದ್ದಾರೆ. ಮತ್ತೆ ಚಿಟ್ಟಾಣಿಯವರು ಮರವೇ ಆಗಿದ್ದಾರೆ ಇಲ್ಲ. ಚಿಟ್ಟಾಣಿ ಒಂದು ಚಿಟ್ಟಾಣಿಯವರು ಇದ್ದೇ ಇರ್ತಾರೆ. ಸಮರ್ಥವಾಗಿ ನಾವು 3 ಜನ ಚಿಟ್ಟಾಣಿಯವರು ಇದ್ದಾರೆ ಈಗ ಸದ್ಯದಲ್ಲಿ. ಯಾರು? ಸುಬ್ರಹ್ಮಣ್ಯ ಚಿಟ್ಟಾಣಿ, ನರಸಿಂಹ ಚಿಟ್ಟಾಣಿ, ಕಾರ್ತಿಕ್ ಚಿಟ್ಟಾಣಿ. 3 ಜನ ರಂಗಸ್ಥಳದಲ್ಲಿ ಇರ್ತಾರೆ. ಪ್ರತಿ ದಿವಸ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಎಷ್ಟು ಜನ ಹೇಳ್ಬಹುದು ಚಿಟ್ಟಾಣಿ ಅಂತ ಅಲ್ವಾ? ಸಾಧಾರಣ ಎಷ್ಟು ಜನ ಹೇಳ್ಬಹುದು? ಬೇಡ 1,000 ಜನ ಹೇಳಿ. ಅದೊಂದು ಗುರುತಿಸೋದೊಂದು ಇದಾಯ್ತಲ್ಲ. ಹೌದು. ಪದ್ಮಶ್ರೀ ಅದನ್ನು ಸುಲಭ ಏನಲ್ಲ. ಮತ್ತೆ ನಮ್ಮ ತಂದೆಯವರು ಹೇಳ್ತಿದ್ರು, ಇದು ನನಗೆ ಕೊಟ್ಟದ್ದಲ್ಲ, ಯಕ್ಷಗಾನ ಲೋಕಕ್ಕೆ ಕೊಟ್ಟದ್ದು. ಇದು ಮುಂದುವರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಸುಬ್ರಹ್ಮಣ್ಯ ಚಿಟ್ಟಾಣಿಗರೇ ಟ್ರಸ್ಟ್ ಅನ್ನು ನಾವು ಕೊಟ್ಟಿದ್ದೇವೆ. ಮುಂದುವರಿಸ್ಕೊಂಡು ಹೋಗುದು ಹೊಣೆಗಾರಿಕೆ ಅವ್ರದ್ದು. ಸಪೋರ್ಟ್ ನಾವಿದ್ದೇವೆ. ಇಲ್ಲಿ ಕೆಳಗೆ ಉಂಟು ನೋಡಿ, ನಮ್ಮ ತಂದೆಯವ್ರದ್ದು ಇದು ಮಾಡಬೇಕು ಅಂತ ಮಾಡಿದೆ. ಇನ್ನೆಲ್ಲ ಇವನು ಇದಲ್ಲವ ಕಾರ್ತಿಕ್ನ ತಲೆ ಮೇಲೆ ಇರ್ತದೆ ಇವ್ರೆ. ಕತ್ತಿಯಲ್ಲಿ ಯಾವತ್ತೂ ಹಾಗೆ ಸ್ವಾಮಿ. ಈ ಯಾವುದೇ ಒಂದು ಪೀರಿಯಡ್ ಅಲ್ಲಿ ಕತ್ತಿ ಅಲುಗಳಲ್ಲಿ ನಡೆದಂಗೆ ಚಿಟ್ಟಾಣಿ ಮನೆಯವರು ಅಂದ್ರೆ ಕತ್ತಿ ಅಲುಗಳಲ್ಲಿ ನಡೆದಂಗೆ ಸ್ವಲ್ಪ ಆಚೀಚಾದ್ರೂ ಹೆಸರಿಗೆ ಬರ್ತಾರೆ. ಹೀಗಾಯ್ತು ಹಾಗಾಯ್ತು ಅಂತ ಹೆಸರು ಪಡೆದಲ್ಲಿ ಅವ್ರಿಗೆ ತೊಂದ್ರೆ ಇಲ್ಲಲ್ಲ. ಪದ್ಮಶ್ರೀ ಅವರ ಮಕ್ಕಳೆಲ್ಲ ಹೇಳ್ತು. ಇದು ಯಾವುದಲ್ಲೂ ಸುಲಭದಲ್ಲೂ ಹೋಗುವಂತದ್ದಲ್ಲ. ಒಂಚೂರು ವ್ಯತ್ಯಾಸ ಆದ್ರೂ ಇವರಿಗೆ ಬರುತ್ತೆ, ಆಮೇಲೆ ಕೂಡ್ಲೇ ಬರ್ತದೆ. ಒಳ್ಳೇದಾಗಿದ್ರು ಕ್ರೆಡಿಟ್ ಇಲ್ಲ, ಚಲೋ ಮಾಡ್ಲಿಲ್ಲ ಅಂತಾದ್ರೂ ಅವಹೇಳನ ಇದ್ದದ್ದೇ. ಒಳ್ಳೇದ್ ಮಾಡ್ರು ಪ್ರಶಂಸೆ ಅಂತದ್ದು ಇಲ್ಲ. ಅವನ್ ಮೊಮ್ಮಗ ಅವನ್ ಮಗ ಮಾಡ್ದೆ ಅಂತದ್ದು ಅಂತೇಳಿ ಮನೆ ನಡೆಸ್ಕೊಂಡು ಇಲ್ಲಿರೋದೇ ನಮ್ಮ ಅಣ್ಣ ನಾರಾಯಣ ಚಿಟ್ಟಣ್ಣ ಮನೆ ನಡೆಸ್ಕೊಂಡು ಈಗ ಸಂತೋಷ ಇರ್ಬೇಕಾರೆ ಅಲ್ಲ ನಾವೆಲ್ಲ ಮಾತಾಡ. ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ಮತ್ತೆ ಇವ್ರಿಗೆ ಇಬ್ರಿಗೂ ಇಲ್ಲೊಂದು ಏನಾದ್ರು ಮಾಡಿ, ಈ ಪ್ಲೇಸ್ ಅಲ್ಲಿ ಏನಾದ್ರು ಒಂದಾಗ್ಲಿ
ಜನ ಇಲ್ಲಿಗೆ ಬರ್ಲಿ ಅಂತ. ಅವರು ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಮ್ಯೂಸಿಯಂ ಅಲ್ಲಿ ಮಾಡ್ಬೇಕು ಅಂತ ಮಾಡಿ. ಅದೇ ನಾನು ಹೇಳಿ ಇನ್ನು ಮುಂದುವರಿಸಿ ಅಂತ ಹೋಗುತ್ತಿಲ್ಲ. ಇನ್ನು ಕಾರ್ತಿಕ್ನ ಜವಾಬ್ದಾರಿ ಆಗ್ತದೆ. ಇವರೇ ಜವಾಬ್ದಾರಿ. ಇನ್ನು ಕಾರ್ತಿಕ್ನ ಜವಾಬ್ದಾರಿ ಆಗ್ತಾನೆ ಎಲ್ಲ. ಆಯ್ತು, ಗೊತ್ತಾಯ್ತಾ? ಮತ್ತೆ ನಾವೆಲ್ಲ ನಡೆಸ್ಕೊಂಡು ಹೋಗುದು. ನಮಗೂ ಆಯ್ತು 59 ವರ್ಷ ಆಯ್ತು, ಅಣ್ಣವ್ರಿಗೆ 64 ವರ್ಷ ಮೇಲೆ ಆಯ್ತು. ಇನ್ನು ಅಣ್ಣ ಎಲ್ಲಿದ್ದಾರೆ? ಬನ್ನಿ ಬನ್ನಿ ಬನ್ನಿ. ಚಿಟ್ಟಾಣಿಗೂ ಆಯ್ತು. ಇನ್ನು ಮುಂದೆ ಯಾರು ಯಕ್ಷನ ಕೋಣಿಯವರು ಅಂದ್ರೆ ತೋರಿಸುದು. ಬನ್ನಿ ಸರ್. ತೋರಿಸುವುದು ಕಾರ್ತಿಕ್ ಚಿಟ್ಟಾಣಿಯನ್ನು ತೋರಿಸ್ತಾರೆ. ಇನ್ನು ಮುಂದೆ ಏನು ಅಂತ ಕೇಳಿದ್ರೆ, ನನ್ನ ಹತ್ರ ಕೇಳಿದ್ರೆ, ಟ್ರಸ್ಟ್ ಅನ್ನ ನಮ್ಮ ಅಣ್ಣೋರಿಗೆ ಕೊಟ್ಟಾಗಿದೆ. ಹೌದು, ಅಣ್ಣೋರಿಗೆ ಕೊಟ್ಟಾಗಿದೆ. ಹೊಣೆಗಾರಿಕೆ ಅವ್ರದ್ದಾಗಿರ್ತದೆ. ಹೌದು. ಇನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಕಾರ್ತಿಕ್ ಚಿಟ್ಟಾಣಿ. ಇನ್ನು ಮುಂದೆ ನಮಗೆ ಈ ನರಸಿಂಹ ಚಿಟ್ಟಾಣಿ ಕೇಳುದು, ಇದೆಲ್ಲ ಆಯ್ತೋ, ಹೀಗಾಯ್ತೋ, ಎಲ್ಲ ಮಾಡಿದ್ದೀರಾ ಚಿಟ್ಟಾಣಿ ಕೇಳೋಕ್ಕಿಂತ ಸುಬ್ರಹ್ಮಣ್ಯ ಚಿಟ್ಟಾಣಿಯನ್ನು ಕೇಳಬೇಕು. ಹೌದು. ಅಂತ ಕೇಳಿದ್ರೆ ಅವರು ಹೊಣೆಗಾರಿಕೆ ಕೊಟ್ಟಿದ್ದಾರೆ, ಅವರು ದೊಡ್ಡವರು. ಕರೆಕ್ಟ್. ಆದ್ದರಿಂದ ಇನ್ನು ಮುಂದಿನ ವ್ಯವಹಾರ ಮತ್ತೆ ಕಲೆಯಲ್ಲೇ ಆಗಲಿ ಕಾರ್ತಿಕ್ ಚಿಟ್ಟಾಣಿ ಮೇಲೆ ಇಟ್ಟಿದ್ದೇನೆ ನಾನು. ಅವು ಮುಂದೆ ನಡೆಸ್ಕೊಂಡು ಹೊಣೆಗಾರಿಕೆ ಅವನದು. ಇಲ್ಲಿವರೆಗೆ ತಂದು ಮುಡಿಸಿದ್ದೇವೆ. ಆಯ್ತು, ಖಂಡಿತ ಖಂಡಿತ ಅವ್ರು ನಡ್ಸ್ಕೊಂಡು. ಇದು ಗಣತಿ ಕಡಗ ಅವಂಗೆ ಕೊಟ್ಟಾಗಿದೆ, ಮತ್ತೆ ಅವನೇ ಮುಂದುವರ್ಸ್ಕೋಬೇಕು ಅಜ್ಜನ ನೋಡಿ ಅಲ್ವಾ? ಎಸ್, ಖಂಡಿತ ಅವ್ರು ಮಾಡ್ತಾರೆ, ನಂಬಿಕೆ ಇದೆ ನನಗೆ. ಇನ್ನೊಂದು, ಆ ಮಹಾಗಣಪತಿ ಅವನಿಗೆ ಶಕ್ತಿ ಎಲ್ಲವನ್ನು ಕೊಟ್ಟು ಕಲಾ ದೇವತೆ ಒಲಿದು ಇದೆಲ್ಲ ಅಜ್ಜನದು. ಕರೆಕ್ಟ್. ಮೊಮ್ಮಗಾದ ಅಜ್ಜನದ್ದೇ ಮಾಡಬೇಕು ಅಂತ ವಿಧಿ ನಿಯಮ ಉಂಟು. ಏನು ನಮ್ಮಲ್ಲಿ ಅಂತೂ ಆಗಲಿಲ್ಲ, ಇವರೇ ಸತ್ಯ ಹೇಳಿದ್ರೆ ಆಗಲಿಲ್ಲ ನಮ್ಮಲ್ಲಿ. ಆದ್ದರಿಂದ ಮುಂದೆ ನಡೆಸ್ಕೊಂಡು ಹೋಗುವ ಜವಾಬ್ದಾರಿ ಕಾರ್ತಿಕ್ನದ್ದು. ಎಸ್, ಖಂಡಿತ. ಏನು ಹೇಳ್ತೀರಿ ಸ್ವಾಮಿ? ಅದು ಹುಡುಗಾಟಿಗೆಲ್ಲ ಹೇಳಲ್ಲ. ಹೌದು, ನನಗೆ ನಾವು ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ಬೇಕು ಅನ್ನೋ ಭಾಳ ಆಸೆ ಇತ್ತು. ಅವ್ರಿಗೆ ಒಂದ್ಸಲ ಹೇಳಿದಾಗ ಇಲ್ಲ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ, ತೋರಿಸ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಬಂದರು, ಎಲ್ಲವನ್ನ ತೋರಿಸಿದ್ರು. ಯಾಕಂದರೆ ಇವೆಲ್ಲ ಪ್ರೇಕ್ಷಣೀಯ ಸ್ಥಳ ಆಗ್ಬೋದು ಮುಂದೆ. ನಾನು ಆಗಲೇ ಹೇಳಿದೆ, ಅವರ ಎಲ್ಲ ಮೂಮೆಂಟ್ಗಳು, ಅವಾರ್ಡ್ಗಳು, ಪ್ರಶಸ್ತಿ, ಫಲಕ, ಪತ್ರ ಎಲ್ಲವನ್ನ ಇಟ್ಟರೆ ಅದೇ ಒಂದು ಮ್ಯೂಸಿಯಂ ಆಗ್ಬೋದು. ಇವರು ಹೈದರಾಬಾದ್ ಮಂಜರು ಪುಸ್ತಕ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅವರು. ಇನ್ನು ಮುಂದೆ ನಮ್ಮ ಅಣ್ಣವರಿಗೂ ಗಮನಕ್ಕೆ ಉಂಟೋದು ಮುಂದೆ ಆಗ್ಬಹುದು. ಹೈದರಾಬಾದ್ ಮಂಜರು ಯಾವತ್ತು ಮಾಣಕಟ್ಟೆ ಮಂಜರು ಹೌದು, ಯಾವತ್ತು ಯಕ್ಷಗಾನ ಪ್ರೇಮಿಗಳು ಕೂಡ ಯಾರು ಕೇಳಿದ್ರು ಕೊಡುವಂಥವ್ರು ಅವರು. ಅವರ ನೆನಪು ಚಿಟ್ಟಾಣಿ ಮನೆ ಪ್ರತಿನಿತ್ಯವೂ ನಮಗೆ ಹಾಗೆ ಆಗ್ತದೆ. ಈ ಕಡಗ ಕೊಟ್ಟದ್ದು ಅವರೇ. ನಮ್ಮನೆಗೆ ಕೊಡೋ ಮನ್ಸಿತ್ತು, ಕಡೆ ನಾವು ಕೊಟ್ಟಿದ್ದ. ನಾವು ನೆನಪಿಟ್ಕೊಳ್ಳೋದು ಯಾರು ಕೇಳ್ರಿ, ಮನೆ ಕಟ್ಸ್ಕೊಳ್ಳೋದು ಎಲ್ಲದಕ್ಕೂ ಹೊಣೆಗಾರಿ ಎಲ್ಲ ಕೊಟ್ಟವರು ಅಮೃತೇಶ ಮೇಳದ ಯಜಮಾನರು, ಶ್ರೀಧರ್ ಹಂದಿಯವರು ನೆನಪು, ಪ್ರಮೋದ್ ಮಧ್ವರಾಜರು, ಮತ್ತೆ ಹೌದಾ ಹೈದರಾಬಾದ್ ಮಂಜರು, ಅಲ್ಲ ಅಂದ್ರೆ ನಾನು ಪ್ರೀತಿ ಸತ್ಯ. ಹೌದು, ಎಲ್ಲೂ ಚಿಟ್ಟಾಣಿ ಮನೆಯವರನ್ನು ಅಲ್ಲುಗಳಿಲ್ಲ, ಪ್ರೀತಿ ನೋಡಿದ್ದಾರೆ. ಮತ್ತೆ ಪದ್ಮಶ್ರೀ ಚಿಟ್ಟಾಣಿಗಳಾದ್ರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲರೂ ಸೇರಿದ್ದಾರೆ ಅವರು. ಈಗ ಮೊದಲು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹೇಳಿ ಭೇದ ಇತ್ತು, ಈಗ ಭೇದ ಭಾವ ಯಾವುದೂ ಇಲ್ಲ ಚಿಟ್ಟಾಣಿ 3 ಅಕ್ಷರದಿಂದ. ಅದರಿಂದ ನೀವು ಬಂದದ್ದು ಬಹಳ ಖುಷಿ ಆಯ್ತಿದೆ. ಇದನ್ನ ಖಂಡಿತ ನಡೆಸ್ಕೊಡು ಖಂಡಿತ. ನಾನು ಅದಕ್ಕೋಸ್ಕರನೇ ವಿಡಿಯೋದಲ್ಲಿ ಹೇಳಿದೆ, ಬನ್ನಿ ಅದೇ ಚಿಟ್ಟಾಣಿಯವ್ರನ್ನ ಕೊನೆಯದಾಗಿ ಅಲ್ಲಿ ಚಿತೆಗೆ ಅಗ್ನಿಸ್ಪರ್ಶ ಮಾಡಿರುವಂಥ ಜಾಗ. ಸೊ ಅಲ್ಲೊಂದು ಏನಾದರೂ ಕುರುಹು ಮುಂದೆ ನೀವು ಮಾಡಿ, ಸೊ ಅದು ಆಗಬೇಕು ಅನ್ನೋದು ನನ್ನ ಒಂದು ಮನೋಭಿಲಾಷೆ. ನೀವು ಮಾಡಿದ ನಂತರ ನಾನು ಒಂದ್ಸಲ ಮತ್ತೊಮ್ಮೆ ಬರ್ತೀನಿ, ಇಲ್ಲಿಗೆ ಒಂದಿಷ್ಟು ಜನ ಬರಲಿ, ಬರುವುದಕ್ಕೆ ಅನುಕೂಲ ಮಾಡಿ ಕೊಡುವ ಅಲ್ವಾ? ಎಸ್ ಎಸ್, ಖಂಡಿತ ಅದಾಗಲಿ. ನೀವು ಈಗ ಮನೆಯನ್ನೆಲ್ಲ ನೋಡಿದ್ರಿ, ಅಜ್ಜಯ್ಯನ ಫೋಟೋ ಆಗಿರಲಿ, ಅಜ್ಜಯ್ಯಂಗೆ ಬಂದಂಥ ಪ್ರಶಸ್ತಿಗಳಾಗಿರ್ಬೋದು, ಹೌದು, ಎಲ್ಲವನ್ನು ನೀವು ನೋಡ್ತಾ ಬಂದ್ರಿ. ಕರೆಕ್ಟ್. ಈಗ ನಮ್ಮಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾವು ಚಿಕ್ಕಪ್ಪ, ಅಪ್ಪಯ್ಯ, ನಾವೆಲ್ಲ ಒಟ್ಟು ಸೇರಿ ಚಿಟ್ಟಾಣಿ ಅಭಿಮಾನಿಗಳನ್ನೆಲ್ಲ ಸೇರಿಸ್ಕೊಂಡು ವಿಶೇಷವಾಗಿ ಚಿಟ್ಟಾಣಿ ಕಲಾ ಪ್ರತಿಷ್ಠಾನ ಟ್ರಸ್ಟ್ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಿದೆ. ಸರಿ. ಎಣ್ಣೆ ಮಾಡಿದ ಜಾಗ ಉಂಟು, ದಾನಪತ್ರ ಆಗಿದೆ, ಅದನ್ನ ಟ್ರಸ್ಟ್ಗೆ ಕೊಟ್ಟು ಅವರನ್ನ ಎಲ್ಲಿ ನಾವು ಅಂತ್ಯಕ್ರಿಯೆ ಮಾಡಿದ್ದೇವೋ ಅದೇ ಪಕ್ಕದಲ್ಲಿ ವಿಶೇಷವಾದ ರಂಗಮಂದಿರ, ಆಮೇಲೆ ಒಂದು ಗ್ಯಾಲರಿಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಆದಷ್ಟು ಬೇಗ ವಿವರಗಳನ್ನ ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋ ಮೂಲಕವಾಗಿ ನಾವು ಜನಕ್ಕೆ ತಿಳಿಪಡಿಸುವಲ್ಲಿ ಪ್ರಯತ್ನ ಮಾಡ್ತೇನೆ. ಸದ್ಯದಲ್ಲೇ ಅದಷ್ಟು ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ, ಎಲ್ಲ ಚಿಟ್ಟಾಣಿ ಅಭಿಮಾನಿಗಳಿಗೂ ತಿಳಿಸುವಂತ ಪ್ರಯತ್ನದಲ್ಲಿ ನಾವಿದ್ದೇವೆ. ಓಕೆ, ಈಗ ನಾನು
ನೆಕ್ಸ್ಟ್ ಕೂಡ ಬರ್ತೀನಿ ಸರ್. Okay. ಇಲ್ಲಿ ನಾವು ಆಲ್ರೆಡಿ ಏನ್ ಮಾತಾಡಿದ್ವಿ, ಒಂದು ಸಮಾಧಿ ಇರ್ಬೋದು ಅಥವಾ ಆ ಜಾಗದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆದಾಗ ನಮ್ಮನ್ನೊಂದ್ಸಲ ಕರೀರಿ. ಖಂಡಿತ ಇಲ್ಲಿಗೆ ಮತ್ತೊಮ್ಮೆ ಬಂದು ಕೂಡ ನಾವು ಅದನ್ನ ತೋರ್ಸೋಣ. ಅಡ್ಡಿಲ್ಲ. ಎಸ್ ಎಸ್ ಎಸ್. ನೀವು ಬರುವಾಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು. ಹೌದು. ನೀವು ಬರುವಾಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿ ಓಕೆ. ನಿಮ್ಮ ಮುಖಾಂತರವಾಗಿ ಜನಕ್ಕೆ ತಿಳಿಯುವಂಗ ಆಗ್ಲಿ. ಎಸ್ ಸರ್, ಎಸ್ ಸರ್. ನೀವು ಬಂದದ್ದೇ ನಮ್ಗೆ ಶುಭ ಮುಹೂರ್ತ ಆಯ್ತು ಅಂತ. ಖಂಡಿತ. ಒಂದು ಟೈಮ್ ಅದು. ಹೌದು. ಇಷ್ಟು 8 ವರ್ಷ ಆಯ್ತು ಅಜ್ಜನನ್ನ ಕಳ್ಕೊಂಡು. ಹಾ ಹಾ ನಾವು ತುಂಬಾ ಆಲೋಚನೆ ಮಾಡಿದ್ರು ಯಾವಾಗೂ ನಮ್ಗೆ ಸರಿಯಾದಂತ ಸಂದರ್ಭ ಸಿಗ್ಲಿಲ್ಲ. ಹಾ ಹಾ ಮನೆಯಲ್ಲಿ ಇರುವಂತ ಸಮಸ್ಯೆಗಳು ಮತ್ತೊಂದು ಮಗದೊಂದು ಬೇಡ ನಮ್ಗೆ. ಹೌದು. ಹಾಗಂತ ಸರಿಯಾದ ಕಾಲ ಇವತ್ತು ಬಂದಿದೆ ಅನ್ನೋದು ಅರ್ಥ ಆಗಿದೆ. ಹೌದು. ಅದಕ್ಕಾಗಿ ವ್ಯವಸ್ಥಿತವಾಗಿ ಚಿಟ್ಟಾಣಿ ಕಲಾ ಪ್ರತಿಷ್ಠಾನ ಟ್ರಸ್ಟ್ ಅನ್ನು ಮಾಡ್ಬೇಕು ಅಂತ ತೀರ್ಮಾನಕ್ಕೆ ಬಂದಿದೆ. ಖಂಡಿತ ಅದಾಗ್ಲಿ ಸರ್. ಆಯ್ತು. ಆದಾಗ ನಾನು ಇನ್ನೊಮ್ಮೆ ಬರ್ತೀನಿ. ಖಂಡಿತ ಸರ್, Thank you, ಖಂಡಿತ. thank you. ಆಯ್ತು, ನಮಸ್ತೆ.